ದೇಶದಲ್ಲಿ 3ನೇ ಪಟ್ಟಣ ಅಣ್ಣಿಗೇರಿ. ಶಾಸಕ ಕೋನರ್ ಡಿ. ಪಟ್ಟಣದ ಜನರಿಗೆ 24/7 ಕುಡಿಯುವ ನೀರನ್ನು ಒದಗಿಸುವ ಬಹುದೊಡ್ಡ ಕನಸು ಇಂದು ಯಶಸ್ವಿಯಾಗಿದೆ. ಸದ್ಯ ಪ್ರತಿದಿನ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಶಾಸಕ ಕೋನರ್ ಡಿ ತಿಳಿಸಿದ್ದಾರೆ. ಅವರು ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಮಾತನಾಡಿ, ಪಟ್ಟಣದ ಜನರು ಮೊದಲು ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದರು. ಆದರೆ ಇಂದು ಅಣ್ಣಿಗೇರಿ ಪಟ್ಟಣಕ್ಕೆ ಶಾಶ್ವತ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆಯನ್ನು ಕಲ್ಪಿಸುವುದರ ಜೊತೆಗೆ 24/7 ನಿರಂತರ ನೀರು ಪೂರೈಕೆ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಲಾಗಿದೆ ಎಂದರು. ವರದಿ ರಫೀಕ್ ಮುಲ್ಲಾ, ಸನಾ ಸುದ್ದಿ, ಕನ್ನಡ ವಾಹಿನಿ. ಹೆಚ್ಚುವರಿಯಾಗಿ 125 ಲಕ್ಷಗಳನ್ನ ಕಾಮಗಾರಿ ಹೊಂದಿಕೆ ಕೊಟ್ಟರೆ ಹೊಸ ಏನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಾಗ ನನಗೆ ಗೊತ್ತಿದ್ದ ಮಟ್ಟಿಗೆ ಫಸ್ಟು ಒರಿಸ್ಸಾದಾಗ ಸಕ್ಸೀಡ್ ಆದ್ವಿ ಈ ಮಾನಿಟರಿಂಗ್ ಸಿಸ್ಟಮ್ಗೆ. ಅದು ಒರಿಸ್ಸಾದ ಪುರಿ ಅಂತ ತಿಳ್ಕೊಂಡು ಹೇಳಿ ಒಂದು ಊರು ಸಿಟಿ, ಅದು ಸಕ್ಸೀಡ್ ಆಯಿತು. ಎರಡನೇದ್ದು ಧಾರವಾಡ ಜಿಲ್ಲೆಯಲ್ಲಿ ಸಕ್ಸೀಡ್ ಆದದ್ದು ಅಳ್ನಾವರ. ಮೂರನೇದ್ದು ನಾವು ಸಕ್ಸೀಡ್ ಆದದ್ದು ಈಗ ಅಣ್ಣಿಗೇರಿ. ಅಣ್ಣಿಗೇರಿಗೆ 24/7 ನೀರು ಕೊಡೋದ್ರ ಮೂಲಕ ನಾವು 40% ನೀರು ಸೇವ್ ಆಗ್ತಾಯಿದೆ. ಇವತ್ತು ಅಣ್ಣಿಗೇರಿ ನಗರದ ಜನ ಒಂದು ದಿವಸಕ್ಕೆ 7 ರಿಂದ 8 ತಾಸು ನೀರು ಉಪಯೋಗ ಮಾಡ್ಬೋದು. ಎಲ್ಲ ಆನ್ಲೈನ್ ಮಾನಿಟ್ರಿಂಗ್ ಆಗುತ್ತೆ. ಮತ್ತು ಮೊದಲೇಗೆ ಅವ್ರ ಬಿಲ್ ಎಷ್ಟು ಬರ್ತಿತ್ತಂದ್ರೆ ಇದಕ್ಕೆ ಒಂದು 100 ರೂಪಾಯಿ ಬರ್ತಿತ್ತು. ಇವತ್ತು ಅವ್ರಿಗೆ ಬರ್ತಕ್ಕಂಥ ಕೇವಲ 56 ರಿಂದ 60 ರೂಪಾಯಿ ಅಷ್ಟೇ. ನಮಗೆ ವಿದ್ಯುತ್ ಉಳಿತಾಯ 80% ಆಗಿದೆ. ಯೂನಿಟ್ 80,000 ಯೂನಿಟ್ ಉಳಿತಾಯ ಆಗಿದೆ. ಸಕ್ಸೀಡ್ ಆದ್ರಿಂದ 3ನೇ ಸ್ಥಾನದಲ್ಲಿದೆ. ನಾವು 1ನೇ ಸ್ಥಾನದಾಗಿದ್ದಾಗ ಅಣ್ಣಿಗೇರಿಗೆ ಮೊದಲಿಗೆ ನೀರಿನ ಸಮಸ್ಯೆ ಇತ್ತು ಅಂತಿದ್ರಲ್ಲ, ಎಲ್ಲಿಯೂ ನೀರಿನ ಸಮಸ್ಯೆ ಇಲ್ಲಂತ ವಾತಾವರಣ ಇವತ್ತು ಕ್ರಿಯೇಟ್ ಆದ.